ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ಇವತ್ತು ನಾವು RCB ವರ್ಸಸ್ SRH ನ ಒಂದು ಪೋಸ್ಟ್ ಮ್ಯಾಚ್ ರಿವ್ಯೂದಲ್ಲಿ ಬಂದಿದ್ದೀವಿ. ನಮ್ಮ ಜೊತೆ ಸಾಕಷ್ಟು ಜನ ಜಾಯಿನ್ ಆಗ್ತಾ ಇದ್ದಾರೆ. ಹೇಗಿತ್ತು ಮ್ಯಾಚು ನೆನ್ನೆದು ಅಂತ ಒಬ್ಬರೊಬ್ಬರನ್ನ ಕೇಳ್ತಾ ಹೋಗೋಣ. ಈಗ ಯೋಗಿ ಅವ್ರು ಕೇಳೋಣ, ಏನಪ್ಪಾ ಅನಿಸ್ತು ನೆನ್ನೆ ಮ್ಯಾಚ್ ಬಗ್ಗೆ? ಸೊ ನಿನ್ನೆ ಮ್ಯಾಚ್ ನಾವು ಹೇಳಿದ್ವಿ ಕೀ ಪ್ಲೇಯರ್ಸ್ RCB ಯಾರು ಆಡ್ತಾರೆ ಅಂತ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಅಂಡ್ ದೆನ್ ರಜತ್ ಪಟ್ಟಿದಾರು. ನೀವು ನೋಡಿ ಅಷ್ಟೇ ಜನ ಆಡೋರು. ನಿನ್ನೆ ಕ್ಲಿಕ್ ಆಗಿಲ್ಲ. ಸೊ ಒಳ್ಳೆ ಈಸಿ ವಿನ್. ಬಟ್ ಸಾಲ್ಟ್ ಕ್ಲಿಕ್ ಆಗದೆ ಇದ್ರು ಆ ಫೀಲ್ಡಿಂಗ್ ಅವನ ಒಂದು 30 ರನ್ ಒಡಿಯಂ ರನ್ಸ್ ಒಂದು ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ. ನೋಡೋಣ ಇವ್ರ ಕೈಲೆಲ್ಲ ಹೇಳ್ತಾನೆ RCB ಏನು ಕೀ ಪಾಯಿಂಟ್ಸ್, ಏನ್ ಇಂಪಾರ್ಟೆಂಟ್ ಕೀ ರೋಲ್ ಯಾವುದು, ಎಲ್ಲಿ ಚೇಂಜ್ ಆಯ್ತು ಮ್ಯಾಚ್, ಎಲ್ಲಿ ಯಾವ ತರ ಈಸಿ ವಿನ್ ಏನಿದು. ಆಕ್ಚುಲಿ ಇದು ಈಸಿ ವಿನ್ ಏನಲ್ಲ. ಸೊ ಅವ್ರ ಕಡೆ ಬೌಲಿಂಗ್ ಡಮ್ಮಿ ಇತ್ತು, ಬಿಟ್ರೆ ಬ್ಯಾಟಿಂಗ್ ನಮ್ ಚೆನ್ನಾಗಿ ಆಡಿದ್ರು. ಪ್ಲಸ್ ಪಾಯಿಂಟ್ ಪಡಿಕಲ್. ಸೊ ಪ್ಲಸ್ ಪಾಯಿಂಟ್ ಬೌಲಿಂಗ್ ಡಮ್ಮಿ ಇತ್ತು ಅಂದ್ರೆ ನಮ್ ಕಡೆ ಬ್ಯಾಟಿಂಗ್ ಚೆನ್ನಾಗಿಲ್ಲ ಅಂತನಾ? ಅಲ್ಲ ಖಂಡಿತ ಅಲ್ಲ. ನಮ್ ಕಡೆ ಬ್ಯಾಟಿಂಗ್ ಚೆನ್ನಾಗೇ ಇತ್ತು. ಅವ್ರ ಕೈಲಿ ಅದನ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ 200 ಸ್ಕೋರ್. ಬಟ್ ನಮ್ ಕಡೆ ಅದನ್ನ ಓವರ್ ಮಾಡಿದಾರು ಪಡಿಕಲ್ ಮತ್ತೆ ಕೊಹ್ಲಿ ಜೊತೆಗೆ ಪಟ್ಟಿದ್ದಾರೆ ಕ್ಯಾಪ್ಟನ್. ಅಂದ್ರೆ ಇನ್ನೊಂದು 30 ರನ್ ಇದ್ರೆ ಗೆಲ್ತಿದ್ರು ಅವರು. ಇನ್ನ 40 ರನ್ ಇದ್ರು ಅವ್ರು ಗೆಲ್ತಿರ್ಲಿಲ್ಲ, ನಾವೇ ಗೆಲ್ತಿರ್ಲಿಲ್ಲ. ನೋಡಿ ನಾನು ಯೆಲ್ಲೋ ಕಲರ್ CSK ಫೈನಲ್ RCB ಇದು ಜಾಸ್ತಿ ಏಟ್ ಆಯ್ತಾ ಇದೆ. ಮತ್ತೆ ಚಾಂಪಿಯನ್ ಮೈಂಡ್ ಸೆಟ್ ಇಂದ ಚಾಂಪಿಯನ್ ಟೀಮ್ ತರನೇ ಚಾಂಪಿಯನ್ಸ್ ಆಡ್ತಾ ಇದಾರೆ. ಚಾಂಪಿಯನ್ಸ್ ಆಟಗಳು ಏನು ಇಂಪಾರ್ಟೆಂಟ್ ಯಾವ್ದು, ಎಲ್ಲಿ ಬೌಲಿಂಗ್ ಇಷ್ಟ ಆಗಿದ್ದು ಇವ್ರದ್ದು ಡಫಿ ಅವ್ರದ್ದು ಒಳ್ಳೆ ಬೌಲಿಂಗ್ ನಿಂತು. ಯಾಕಂದ್ರೆ ಅವರು ಇನ್ನ ಪವರ್ ಪ್ಲೇ ಅಲ್ಲೇ ಸ್ಟಾರ್ಟಿಂಗ್ 4 ಓವರ್ ಅವ್ರ ಕೈಲೇ ಹಾಕ್ಸಿದ್ರು. ಒಳ್ಳೊಳ್ಳೆ ವಿಕೆಟ್ ಗಳು ಇನ್ನ ಸ್ಟಾರ್ಟಿಂಗ್ ಅಲ್ಲೇ ಬಿದ್ವು. ಇನ್ನು ಅದೇ ತರ ಎಲ್ಲರದು ಬೌಲಿಂಗ್ ಚೆನ್ನಾಗಿ ಬಂತು. ಇನ್ನ ಬ್ಯಾಟಿಂಗ್ ಬಂದ್ರೆ ಓಪನಿಂಗ್ ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಸಾಲ್ಟ್ ಅವ್ರ ಕಡೆಯಿಂದ. ಬಟ್ ಪಡಿಕಲ್ದು ಮತ್ತೆ ಕೊಹ್ಲಿದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅದಾದ್ಮೇಲೆ ಕ್ಯಾಪ್ಟನ್ ಅವ್ರ ಆಟ ಅವ್ರ ಸೊ ಹಂಗಾಗಿ ವಿನ್ಗೆ ಇರ್ಲಿಲ್ಲ, ದಯಾಳ್ ಇರ್ಲಿಲ್ಲ, ಆದ್ರೂ ವಿನ್ ಆಯ್ತು. ಅದ್ರ ಜೊತೆಗೆ ಕೊಹ್ಲಿ ಒಂದ್ ಚಾನ್ಸ್ ಕೂಡ ಸಿಕ್ತು, ಒಂದ್ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಸೊ ಅದು ಅಡ್ವಾಂಟೇಜ್ ಆಗಿದ್ದು. ಸರಿ ಆಯ್ತು. ಸೊ ಹಾಗಾಗಿ ಅದು ನಮ್ ಗ್ರೌಂಡ್, ಹೋಮ್ ಗ್ರೌಂಡ್ ಬೇರೆ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಗೆಲ್ಲಬೇಕು. ಬಳಗ ದೊಡ್ಡದು. ಬಳಗಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ 2000 ಫಾಲೋವರ್ಸ್ ಆಯ್ತು. ಮಾಡ್ಸೋಣ. ಇಲ್ಲಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಅಮ್ಮ ಅವರು. ಫ್ರೆಂಡ್ಸ್ ಏನು ಗೊತ್ತಾ, ನಮ್ದೆಲ್ಲ ಒಂದಷ್ಟು ಜನದ್ದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇವ್ನ ನೋಡಿದ್ರೆ ಒಂದ್ ಕಡೆ ಎದ್ರಕೊಂಡು ಹೋಯ್ತವನೆ. ನೋಡೋಣ ಅಮ್ಮ ಅಂತ ಇವನ ಹೆಸರು. ಫ್ರಮ್ ಕೆರೆತಣ್ಣೂರು. ಅವ್ರ ಸಂಬಂಧಿಕರು ಎಲ್ಲರೂ. ಏನ್ ಹೇಳ್ತೀರಾ ಅಮ್ಮ ನೆನ್ನೆ ಮ್ಯಾಚ್ ಬಗ್ಗೆ? ನೆನ್ನೆ ಮ್ಯಾಚ್ ಬಗ್ಗೆ ಎಲ್ಲರೂ ಬ್ಯಾಟಿಂಗ್ ಬಗ್ಗೆ ಮತ್ತೆ ಬೌಲಿಂಗ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಶಾರ್ಟ್ ಮಾಡಿದ ಫೀಲ್ಡಿಂಗ್ ಯಾರು ನೋಡಿಲ್ಲ. ಇಶಾನ್ ಕಿಶನ್ ತುಂಬಾ ಫುಲ್ ಫಾರ್ಮ್ ಅಲ್ಲಿ ಇದ್ರು. ಅವ್ರು ಕ್ಯಾಚ್ ಹಿಡಿದಿದ್ದೆ ದೊಡ್ಡ ಟರ್ನ್ ಅನ್ಸುತ್ತೆ. ಅದರಿಂದ ಅದಕ್ಕೆ RCB ಗೆದ್ದಿದ್ದು ಅನ್ಸುತ್ತೆ ನನಗೆ. ಮಿನಿಮಮ್ ಇಲ್ಲಾಂದ್ರೂ 20 to 30 ರನ್ ಸೇವ್ ಮಾಡಿದ್ರೆ ಆ ಕ್ಯಾಚ್ ಇಂದ ಅನ್ಸುತ್ತೆ. ನೀನು RCB ಅಭಿಮಾನಿನಾ ಅಥವಾ ಟಿ ಶರ್ಟ್ ಎಲ್ಲಿ ತಗೊಂಡಿದ್ದು? ಇದು ಟಿ ಶರ್ಟ್ ಮುರುಡೇಶ್ವರದಲ್ಲಿ ತಗೊಂಡಿದ್ದು. ಸ್ಕೂಬಾ ಡೈವಿಂಗ್ ಮಾಡಕ್ ಹೋದಾಗ ಅಲ್ಲೇ ತಗೊಂಡು. ಸ್ಟಾರೇ ಇಲ್ಲ. ಈಗ ಇನ್ನೊಂದು ಆರ್ಡರ್ ಮಾಡ್ಬಿಟ್ಟು ತಗೊಂಡ್ಬೇಕು. ಸರಿ, ಓಕೆ. ಇದು ನಿನ್ನ ಹೆಂಡತಿ ಮಕ್ಕಳು, ನಿಮ್ಮ ಅತ್ತೆ ಮನೆ ಕಡೆಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಅವರು ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಎರಡೇ ಮಾತು ಮಾತಾಡ್ತಾರೆ, ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಬನ್ನಿ ಮಲಿಕ್, ಬನ್ನಿ ಮಲಿಕ್, ಬನ್ನಿ ಮಲಿಕ್, ಬನ್ನಿ. ಏನ್ ಹೇಳ್ತೀರಾ ನಿನ್ನೆ ಮ್ಯಾಚ್ ಬಗ್ಗೆ? ಮ್ಯಾಚ್ ನೋಡಿಲ್ಲ. ನಮ್ಮ ಬ್ಯಾಟ್ ತವರಪ್ಪ. ಏನ್ ಹೇಳ್ತೀರಾ RCB ಬಗ್ಗೆ? ಏನ್ ಹೇಳ್ತೀರಾ? RCB ಚೆನ್ನಾಗಿ ಆಡ್ತಾ ಇದೆ ಅಷ್ಟೇ. ಮ್ಯಾಚ್ ನೋಡಿಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡ್ತೀರಾ ಹೆಂಗೆ? ಲಾಸ್ಟ್ ಅನುಷ್ಕುಂಗ್ ಫ್ಲೈಟ್ ಬನ್ನಿ ನವೀನ ಸರ್, ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ನೆನ್ನೆ ತುಂಬಾ ಇಂಪ್ರೆಸ್ ಆಗಿದ್ದು ಫಿಲಿಪ್ಸ್ ಆರ್ಟ್ ಕ್ಯಾಚಿಂಗ್, ಫೀಲ್ಡಿಂಗ್ ಕಮ್ ಕ್ಯಾಚಿಂಗ್ ಸೂಪರ್ ಆಗಿದೆ. 3 ಕ್ಯಾಚ್ 3 ಸೂಪರ್ ಆಗಿದೆ. ನಮ್ದೇನಿಲ್ಲಪ್ಪ, ಅದೇ ಒಳ್ಳೆ ಮ್ಯಾಚ್ ನೋಡಕ್ ಮಜಾ ಸಿಕ್ತು. ಒಬ್ಬ ಅಭಿಮಾನಿಯಾಗಿ ಆ ಮ್ಯಾಚ್ ನ ಸೂಪರ್ ಆಗಿ ಎಂಜಾಯ್ ಮಾಡಿದೀವಿ. ನೆಕ್ಸ್ಟ್ ಮ್ಯಾಚ್ ಇನ್ನೂ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ನೆಕ್ಸ್ಟ್ ಮ್ಯಾಚ್ ಪ್ರೀ ಮ್ಯಾಚ್ ರಿವ್ಯೂ ಕೂಡ ನಾವು ಬೇಗ ಬರ್ತೀವಿ ವಾಪಸ್ ನಿಮ್ಮ ಹತ್ರ. ಇದು ಪೋಸ್ಟ್ ಮ್ಯಾಚ್ ರಿವ್ಯೂ ಈಗ ಆಗ್ತಾ ಇರೋದು RCB ವರ್ಸಸ್ SRH. ನೀನು ಒಂದು ಅಬ್ಸರ್ವ್ ಮಾಡ್ದ ಕೊಹ್ಲಿ ಕ್ರೇಜ್ ನೋಡ್ದ? ಅವನು ಬರೀ ಸಿಂಗಲ್ ಅಥವಾ 2D ಅಥವಾ 4 ಹೊಡೆದ್ರೆ ಎಷ್ಟು ಸೌಂಡ್. 49 ಅವನು ಬಂದು ನಿಂತ್ಕೊಂಡಾಗ ಎಷ್ಟು ಜನ ಕೂಗಾಡ್ತಿದ್ರು ಗೊತ್ತಾ ಸ್ಟೇಡಿಯಂ ಅಲ್ಲಿ. ಪುಣ್ಯಕ್ಕೇನಪ್ಪಾ ಅಂದ್ರೆ ಮಳೆ ಈ ಕಡೆ ಎಲ್ಲ ಬಂತು, ಬಟ್ ಅಲ್ಲೆಲ್ಲೂ ಮಳೆ ಬರ್ಲಿಲ್ಲ. ಪಿಚ್ ಬೆಟ್ ಆಗಿರೋ ಮತ್ತೆ ಇನ್ನೊಂಚೂರು ತೊಂದರೆ ಆಗ್ತಿತ್ತು. ಬಟ್ ಇಟ್ ವಾಸ್ ಎ ವೆರಿ ಗುಡ್ ಮ್ಯಾಚ್. ಅವರು ಏನಪ್ಪಾ ಅಂದ್ರೆ ಅವ್ರ ಕಡೆ ಅನಿಕೇತ್ ತನಕನೂ ಬಡದ್ರಲ್ಲ, ಅದಕ್ಕೆ ಹೇಳ್ಬೇಕು. ಅವರು ಅದನ್ನು ಮೆಚ್ಚಬೇಕು, ಸುಮ್ನೆ ಹೇಳೋದಲ್ಲ. ನಾವೆಲ್ಲರೂ ಹೋಪ್ಸ್ ಇಟ್ಟಿದ್ದು ಜಾಸ್ತಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ. ಅವ್ರ ಫಾರ್ಮ್ ಅಲ್ಲಿ ಇಲ್ಲ ಅಭಿಷೇಕ್ ಶರ್ಮಾ, ಬಟ್ ಸ್ಟಿಲ್ ಒಳ್ಳೆ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಒನ್ಸ್ ಇಫ್ ಹಿ ಸ್ಟಾರ್ಟ್ಸ್ ನಿಲ್ಸಲ್ಲ. ಸೊ ಚೆನ್ನಾಗಿತ್ತು ಮ್ಯಾಚ್ ನೆನ್ನೆ. ನನ್ನ ಪ್ರಕಾರ RCB ಗೆ ಈಸಿ. ನೋಡೋಣ ನಮ್ಮ ತೇಜಸ್ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ.
ನಾವೇನ್ ಹೇಳ್ಬೇಕು ಅಂದ್ರೆ ನಿನ್ನೆ ಮಾತ್ರ ಮ್ಯಾಚ್ ಮಾತ್ರ ಹಬ್ಬದ ತರ ಇತ್ತು. ಫಸ್ಟ್ ಮ್ಯಾಚೇನೆ ಎಲ್ಲ ಸತಿ ದೇವ್ರಿಗೆ ಅವ್ರಿಗೆ ಕೊಡ್ತಾ ಇದ್ವಿ. ಈ ಸತಿ ಯಾರು ಅಭಿಮಾನಿ ದೇವರುಗಳಿಗೆ ಇವತ್ತು ಅಭಿಮಾನಿ ದೇವರುಗಳಿಗೆ ನಾವೇ ಮಡಿಕೊಂಡಿದೀವಿ. ನಾವ್ ಇವತ್ತು ಬೆಳಗ್ಗೆನೆ ಬಂದಿದ್ವಿ. ಅದೇ ಖುಷಿಗೆ ಎಲ್ಲಾರು ಸೇರ್ಕೊಂಡು ಕ್ರಿಕೆಟ್ ಆಡಕ್ ಬಂದಿದ್ವಿ ಇಲ್ಲಿ ಡೆಕಾಥ್ಲಾನ್ ಮೈಸೂರು ರೋಡಲ್ಲಿ. ಒಳ್ಳೆ ಆಟ ಆಡಿ ನಾವು ಇಲ್ಲೂ ಗೆದ್ವಿ. 7 ಮ್ಯಾಚ್ಗೆ 4 ಮ್ಯಾಚ್ ಸೀರೀಸ್ ಅಲ್ಲಿ ನಾವೇ ಗೆದ್ದಿದೀವಿ. ನಾವು ನಮ್ಮ ಓ. ಯೋಗೇಂದ್ರ ಅವರೆಲ್ಲ ಸೇರ್ಕೊಂಡು ಇವ್ರಿಬ್ರು ಅಳ್ಳಾಡ್ಸಿದ್ ಬ್ಯಾಟಿಂಗ್ ಒಂದ್ ಓವರ್ ರೆಕಾರ್ಡ್ ಮಾಡಿದೀನಿ, ಹಾಕ್ತೀನಿ ನೋಡ್ರಪ್ಪ ನೀವೇನೆ. ನೀನು ನೀನು ಏ. lose over ಹಾಕ್ಬಾರ್ದು. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಒಂದೊಂದು ಲೂಸರ್ ಇರ್ತದೆ, ಏನು ಮಾಡಕ್ಕಾಗಲ್ಲ. ಹಾಕ್ತೀನಿ ನೋಡ್ರಿ ಆದ್ರೆ ಒಂದ್ 4 ಓವರ್. match ಗೆದ್ದಿದ್ದೀವಿ, ಕೇಳಿ. ಮತ್ತೆ ಇನ್ನೊಂದು ತೇಜಸ್, ಇದು ಕೊಹ್ಲಿದು ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತಿ? ಲಾಸ್ಟ್ ಅಲ್ಲಿ ಅವ್ನು ಹೊಡಿತಾರ ಸ್ಟ್ರೋಕ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅವ್ರು 22 ರನ್ ಇರ್ಬೇಕಾದ್ರೆ ಒಂದು 6 ಹೊಡೆದ್ರು ಹಿಂಗೆ ಸ್ಟ್ರೈಟ್ ಬ್ಯಾಟ್. ಹೌದು ಸ್ಟ್ರೈಟ್ ಬ್ಯಾಟ್ ಸಿಕ್ಸ್, ಸೂಪರ್ ಸಿಕ್ಸ್. ಅದ್ ಹೆಂಗ್ ಹೊಡೆದ್ರು ಅಂತ ನಮ್ಗೆ ಗೊತ್ತಾಗಿಲ್ಲ. ನಾವ್ ಹೊಡೆಯಕ್ ಹೋದ್ರೆ ಅದ್ ಯಾವ್ದು ಹೋಗಲ್ಲ, ಬೇರೆಯವ್ರು ಹೊಡೆದ್ರು ಹೋಗಲ್ಲ. ಅದೇ ಅವ್ರು ವಿರಾಟ್ ಸುಮ್ನೆ ಕೊಹ್ಲಿಗೆನೆ. ಮಾಡೋದು. ರಜತ್ ಇವ್ರು ಜಿತೇಶ್ ಶರ್ಮಾ ಹೇಳಿದ್ರಲ್ಲ, ಅವರು ಆಗ್ತಾರ ಸ್ಕ್ರೀನು, ಅವ್ರು ಆಗ್ತಾರ ಪ್ರಾಕ್ಟೀಸ್ ಮಾಡ್ತಾರೆ. ಇದ್ರಲ್ಲಿ ಮುಟ್ಟಿದ ಬಾಲ್ ಎಲ್ಲ ಚಿನ್ನ ಹೋದಂಗ್ ಹೋಯ್ತಾವೆ ಅಂದ್ರೆ ಅದೊಂದೇ ಎಕ್ಸಾಂಪಲ್. ಗುರು ಹಿಂಗ್ ಹೊಡೆದಿದ್ದು ಹಿಂಗ್ ಹೋಯ್ತು ಅಂದ್ರೆ ಕೊಹ್ಲಿದು level. ಓಕೆ, ಮತ್ತೆ ಏನೋ ದೇವದತ್ ಪಡಿಗಲ್ ಏನ್ ಗುರು ಹೊಡೆದಿದ್ ನಿನ್ನೆ. ಅವ್ನ್ ಹೆವಿ ಕಾನ್ಫಿಡೆಂಟ್ ಆಗಿ ಆಡ್ದ ಬಿಡಿದ್ರು. ಫ್ಯಾನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ? CSK ವರ್ಸಸ್ RCB ನೆಕ್ಸ್ಟ್ ಮ್ಯಾಚ್ ಒಂದೇ ಮ್ಯಾಚ್ ನಡೀತಾ ಇರೋದು ಈ ಸರಿ, RCB ವರ್ಸಸ್ CSK. ಸೊ ಆ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪ್ಲೋಸಿವ್ ಮ್ಯಾಚ್ ಆಗುತ್ತೆ. ಅಲ್ಲಿ ಸಂಜು ಸ್ಯಾಮ್ಸಂಗ್ ಆಡ್ ಆಗಿದ್ದಾರೆ, ಸಾಕಷ್ಟು ಚೇಂಜಸ್ ಬರ್ತಾ ಇದೆ. ನಾವು ಪ್ರೀ ಮ್ಯಾಚ್ ರಿವ್ಯೂ ಮೂಲಕ ನಿಮ್ ಮುಂದೆ ಬರ್ತೀವಿ, ಪಕ್ಕ ಪೂರ್ತಿ ಮ್ಯಾಚ್ ಅನಲೈಸ್ ಮಾಡ್ತೀವಿ. ಫಸ್ಟ್ As a fan. ಆಗೋಗ್ಬಿಡ್ಲಿ ಅಂತ. ಫಸ್ಟ್ 2 ವೀಕ್ಗೆ ಇವರು MS ಧೋನಿ ಅವ್ರು ಅವೈಲೇಬಲ್ ಇರಲ್ಲ. ಯಾಕಂದ್ರೆ ಅವ್ರದ್ದೇನು ಕಾಫಿನ ಇಂಜಿನಿಯರ್ ಆಗಿರುತ್ತೆ. ಅದ್ ನಿಜವಾಗ್ಲೂ ಏನಾದ್ರು ಇಲ್ಲ RCB ಮೇಲೆ ಎದ್ರಿಕೊಂಡಿದ್ರು ಅನ್ಕೊಂಡೆ, ಇಲ್ಲ ಅಂತ ನಿಜವಾಗ್ಲೂ ಅಂತ. ಎನಿಹೌ ನಿಮಗೆ ಈ ಪೋಸ್ಟ್ ಮ್ಯಾಚ್ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. RCB ವರ್ಸಸ್ SRH ಮೊದಲನೇ ಪಂದ್ಯವನ್ನ RCB ಗೆದ್ದಿದೆ. ಅದು ಹೋಮ್ ಗ್ರೌಂಡ್ ಅಲ್ಲಿ ಮೊದಲನೇ ಮ್ಯಾಚ್ RCB ಅಭಿಮಾನಿಗಳಿಗೆ. ನಮ್ಮ ಅನಾಲಿಸಿಸ್ ವರ್ಕೌಟ್ ಆಗಿದೆ. ಹೌದು Easy peasy win. ಹೇಳಿದ್ವಿ 180 to 200 ಅಂತ ಹೇಳಿದ್ವಿ, ಅದು ಕರೆಕ್ಟ್ ಆಗಿದೆ. ಮತ್ತೆ ಕೀ ಪ್ಲೇಯರ್ಸ್ ಹೇಳಿದ್ವಿ, ಹಾ. ಅದೆಲ್ಲ ಆಗಿದೆ. ಫಸ್ಟ್ 4 ಜನ ಅಷ್ಟೇ ಮಾಡಿದೀವಿ, ಅದು ವರ್ಕೌಟ್ ಆಗಿದೆ, Workout. ಕ್ಲಿಯರ್ ಆಗಿ ಬಂದಿದೆ. ಅದನ್ನ ಬೇರೆಯವ್ರು ಯಾರು ಇಟ್ಕೊಂಡು ಬೆಟ್ಟಿಂಗ್ ಗಿಟ್ಟಿಂಗ್ ಆಡಕ್ ಆಡಕ್ ಹೋಗ್ಬೇಡಿ ಹೋಗ್ಬೇಡಿ. ಅಷ್ಟೇ. ಹೇಳಕ್ ಹೋಗ್ಬಿಡಿ. ಗುರು ಯಾರು ದಯವಿಟ್ಟು ಯಾವ್ದೇ ತರ ಬೆಟ್ಟಿಂಗ್ ಗಳನ್ನ ಆಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಬೆಟ್ಟಿಂಗ್ ಆಡಕ್ ಹೋಗ್ಬೇಡಿ ಅಷ್ಟೇ. ಯಾವ್ದೇ ತರ ಇದೆ Enjoy ಮಾಡಿ ಅಷ್ಟೇ. ಎಂಜಾಯ್ ಮಾಡಿ ಕ್ರಿಕೆಟ್ ನ. ಕ್ರಿಕೆಟ್ ತರ ಎಂಜಾಯ್ ಮಾಡಿ. ನಾವು ಬೆಳಗ್ಗೆ ಬಂದು ಕ್ರಿಕೆಟ್ ತರ ಎಂಜಾಯ್ ಮಾಡಿದ್ವಿ. ಮ್ಯಾಚ್ ಆಡಿದ್ವಿ, ಗೆಲ್ಲೋದು ಸೋಲೋದು ಇದ್ದಿದ್ದೀರಿ. ಮ್ಯಾಚ್ ಆಡ್ಬೇಕು, ಮಜಾ ಮಾಡ್ಬೇಕು ಅಷ್ಟೇ. ಮತ್ತೆ ಸಿಗ್ತೀವಿ ಮುಂದಿನ ಪ್ರೀ ಮ್ಯಾಚ್ ರಿವ್ಯೂದಲ್ಲಿ CSK ವರ್ಸಸ್ RCB. ಅಲ್ಲಿ ತನಕ ಥ್ಯಾಂಕ್ ಯು.